ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಈ ದಿನ ಯಾವುದೇ RCB ಫ್ಯಾನ್ ಮರೆಯಲಾರದ ದಿನ. ಯಾಕೆಂದ್ರೆ RCB ಸತತ 2ನೇ ಬಾರಿಗೆ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇವತ್ತು ಗುಜರಾತ್ನ ಅಹಮದಾಬಾದ್ನ ಸ್ಟೇಡಿಯಂ ಅಲ್ಲಿ RCB ವರ್ಸಸ್ ಗುಜರಾತ್ ಜೈಂಟ್ಸ್ ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೀತಿದೆ. ಗೆದ್ದವರು ಕಪ್ಪನ್ನ ಮುಡಿಗೇರಿಸಿಕೊಳ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ RCB ಅಭಿಮಾನಿಗಳಿದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ, ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಪರಿಚಯ ಸರ್. ನನ್ನ ಹೆಸರು ಅರ್ಜುನ್ ಗೌಡ ಅಂತ. ಸೊ ನಾನೊಬ್ಬ ದೊಡ್ಡ RCB ಫ್ಯಾನ್ ಅಂತ ಹೇಳೋಕ್ಕಾಗಲ್ಲ. ಐ ಮೀನ್ ಆಬ್ವಿಯಸ್ಲಿ ಎಲ್ಲರೂ ಕೂಡ ಇಲ್ಲಿರೋರೆಲ್ಲ RCB ಫ್ಯಾನ್ಸ್. ನನ್ನ ವೃತ್ತಿ ಬಂದು ನಾನೊಬ್ಬ ನಟ. ಅದಾದಮೇಲೆ ನಾನು ಕೂಡ ನಾನೊಬ್ಬ ಪ್ರೊಫೆಷನಲ್ ಕ್ರಿಕೆಟರ್ ಆಗಿದ್ದೆ. ಸೊ ಕ್ರಿಕೆಟ್ ಮೇಲೆ ಒಲವು ಆಲ್ಮೋಸ್ಟ್ ತುಂಬ ಚಿಕ್ಕ ವಯಸ್ಸಿಂದನೇ ಇದೆ. ಈಗಲೂ ಕೂಡ ಟೈಮ್ ಸಿಕ್ಕಿದ ಕ್ರಿಕೆಟ್ ಆಡ್ತೀನಿ. ಅದು ಬಿಟ್ಟರೆ ನಮ್ಮ ಸ್ನೇಹ ಬಳಗದಲ್ಲಿ ಮೆಜಾರಿಟಿ ನಾವೆಲ್ಲ ಸೇರಿ ಕ್ರಿಕೆಟ್ ಟೀಮ್ಸ್ ಮಾಡಿಕೊಂಡು ಎಲ್ಲ ಆಡ್ಕೊಂಬರ್ಬೇಕಾದ್ರೆ ನಮ್ಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ IPL ಅಂತೂ ನಮಗೆ ತುಂಬ ಬಿಸಿಯೆಸ್ಟ್ ಸೀಸನ್ ನಮಗೆ. ಸೊ ಯಾವುದೇ ಮ್ಯಾಚ್ ಮಿಸ್ ಆಗದಿರೋ ಥರ ಎವಿಡೆಂಟ್ಲಿ ಪ್ರತಿಯೊಂದು ಮ್ಯಾಚು ನೋಡ್ತೀನಿ. ಆ್ಯಂಡ್ ನನಗೆ ಹಂಗಲ್ಲಿ ಟೆಸ್ಟ್ ಮ್ಯಾಚ್ ಫಸ್ಟ್ ಬಾಲಿಂದ ಲಾಸ್ಟ್ ಬಾಲ್ ತನಕ ನೋಡುವಂಥ ವ್ಯಕ್ತಿ ನಾನು ಒಬ್ಬನೇ. ಅವರೆಲ್ಲ ಬೈಕ್ ಒಂಥರ ತಾಳ್ಮೆ ನಿನಗೆ ಹೆಂಗಿರುತ್ತೆ ಅಂತ. ಬಟ್ ಕ್ರಿಕೆಟ್ ಅನ್ನೋದು ನನಗೆ ತುಂಬ ಪ್ರೀತಿ. ಬಟ್ ಬಾಸ್ ಟಿವಿಗೆ ನಮ್ಮನ್ನು ಇಲ್ಲಿ ಕರ್ಸ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ ಯು. ನನ್ನ ಹೆಸರು ಅಭಿಲಾಷ್ ಅಂತ. ನಾನು ನಮ್ಮ ತಂದೆಯವ್ರ ಬಿಸ್ನೆಸ್ ನೋಡ್ಕೊತಾ ಇದ್ದೀನಿ. ಜೊತೆಗೆ ನಾನು ಪ್ರೊಫೆಷ್ನಲ್ ಕ್ರಿಕೆಟ್ ಆಡ್ತಿದ್ದೆ. ಆ್ಯಂಡ್ ಕಟ್ಟ ಅಭಿಮಾನಿ RCBದು. ನನಗೆ ಗೊತ್ತಿರೋದಾಗಿಂದ ನಾವು ಅಣ್ಣ ಹೇಳ್ದಂಗೆ ನಾನು ಟೆಸ್ಟ್ ಮ್ಯಾಚ್ ನೋಡ್ತೀನಿ. ಬಟ್ ಫುಲ್ ಟೆಸ್ಟ್ ಮ್ಯಾಚ್ ನೋಡಲ್ಲ. ಲೈಕ್ ಅಲ್ಲಲ್ಲಿ ನೋಡ್ತಾ ಇರ್ತೀನಿ. ಲಾಸ್ಟ್ ಒಂದು 10 hours ಯಾವಾಗ ಸೀರಿಯಸ್ ಗೇಮ್ ಇರುತ್ತೋ ಅವಾಗ ನೋಡ್ತೀನಿ. ಬಟ್ ಕ್ರಿಕೆಟ್ ಬಿಟ್ಟು ನನಗೆ ಬೇರೆ ಪ್ರಪಂಚ ಗೊತ್ತಿಲ್ಲ. ಆ್ಯಂಡ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಆ್ಯಂಡ್ ನನಗೆ 2008ರಿಂದನೂ RCB ಎಲ್ಲ ಪ್ರಾಕ್ಟೀಸ್ ಸೆಷನು ಒಂದೊಂದು ಅಟೆಂಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ RCB ಆಸ್ ಯೂಶುವಲ್ ನಮ್ಮ ಫೇವ್ರೆಟ್ ಟೀಮು. ಹಾಯ್ ಸರ್, ನಮಸ್ತೆ. ನಾನು ಪೂರ್ಣಿಮಾ ಅಂತ, IT ಪ್ರೊಫೆಷ್ನಲ್. ಆ್ಯಸ್ ಐ ಟೋಲ್ಡ್ ಪ್ರೀವಿಯಸ್ ಇಂಟರ್ವ್ಯೂಸಲ್ಲೂ ನಾವು ಮಾತಾಡಿದ್ದೀವಿ. ಸೊ ನೈಸ್ ಟು ಮೀಟ್ ಯು ಅಗೇನ್. RCB ಇಸ್ ಅ ರೀಸನ್ ಫಾರ್ ಮೀಟಿಂಗ್ ಅನ್ನೋದು ಇನ್ನೊಂದು ಖುಷಿ. ಸೊ ಪಕ್ಕ RCB ಫ್ಯಾನ್. ಇವತ್ತಿನ ದಿನಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಲಾಸ್ಟ್ ಟೈಮ್ ನಾವೇನು ಮಾತಾಡಿದ್ವಿ ಅದು ಅಚೀವ್ ಮಾಡಿದ್ದೀವಿ. ಸೊ ಈ ಸತಿ ಕೂಡ RCB ಅಭಿಮಾನಿಗಳಿಗೆ ನಿರಾಶೆ ಮಾಡದೆ ಖಂಡಿತ ವಿನ್ ಆಗೇ ಆಗ್ತಾರೆ ಅನ್ನೋದು ಒಂದು ಹೋಪ್ಸಲ್ಲಿ ಇವತ್ತು RCBಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಫ್ಯಾನ್ ಟೀಮ್ಗಿಂದ ಬಂದಿದ್ದೀನಿ ಸರ್. ಹಲೋ ಸರ್, ನನ್ನ ಹೆಸರು ಬಿಂದು ಅಂತ. IT ಪ್ರೊಫೆಷನ್. ಸೊ ನನ್ನ ಕಾಲೇಜ್ ಟೈಮಿಂದನೂ ನಾನು RCBನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಗ್ರೂಪಲ್ಲೇ ನಾನು ಒಬ್ಬಳೇ ಒಂಥರ RCBಗೆ ಹ್ಯೂಜ್ ಫ್ಯಾನ್. ಬೇರೆ ಬೇರೆ ಟೀಮ್ ಸಪೋರ್ಟರ್ಸ್ ಇದ್ದಾರೆ. ಬಟ್ ಆವಾಗಲಿಂದನೂ ನಾನು RCBಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾವು 18 ವರ್ಷ ವೆಯ್ಟ್ ಮಾಡಿದ್ದೀವಿ ಒಂದು ಫೈನಲ್ಸ್ಗೆ ಬರೋಕ್ಕೆ. ಇವಾಗ ಬ್ಯಾಕ್ ಟು ಬ್ಯಾಕ್ ಸೆಕೆಂಡ್ ಫೈನಲ್ಸಿಗೆ ಬಂದಿರೋದು ನಮಗೆ ಒಂಥರ ಕನಸ. ಇವತ್ತು ಬೆಳಗ್ಗೆ ಎದ್ದಾಗ್ಲೂ ಅನಿಸುತ್ತೆ, ನಮ್ಮ ಟೀಮೇನ ನಿಜವಾಗ್ಲೂ ಫೈನಲ್ಸಿಗೆ ಬಂದಿರೋದು ಅಂತ. ಸೊ ತುಂಬ ಖುಷಿ ಇದೆ ಆ ವಿಷಯಕ್ಕೆ. ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತಿನ ಮ್ಯಾಚ್ಗೆ. ಎಕ್ಸೈಟೆಡ್ ಆಗಿದ್ದೀನಿ ಈ ಪ್ಯಾನಲ್ಗೆ ಕೂಡ. ಸೊ ಮೊದಲನೇದಾಗಿ ನಿಮ್ಮನ್ನೇ ಸ್ಟಾರ್ಟ್ ಮಾಡೋಣ. ಈಗ ನಾವು RCB ಫ್ಯಾನ್ಗಳಾಗಿ ಗೆಲ್ಲುತ್ತೆ ಅನ್ನೋ ಸಪೋರ್ಟ್ ಒಂದ್ ಕಡೆ ಆದ್ರೆ, ಸೊ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಎದುರುಗಡೆ GT ಇದೆ. ಸೊ GT ಫೈನಲ್ ಬಂದಿದೆ, ತಮಾಷೆ ಅಲ್ಲ. ಅದು ಕೂಡ ನಮ್ಮ ತರನೇ ಗೆದ್ದು ಸೋತು ಒಳ್ಳೆ ಸ್ಟ್ರಾಂಗ್ ಟೀಮ್ ಆಗಿ ಬಂದಿರುತ್ತೆ. ಸ್ಟ್ರಾಟಜಿಸ್ ಅಂದ್ರೆ ಒಂದು ಕ್ರಿಕೆಟ್ ಅಭಿಮಾನಿಗಳನ್ನ ಹೊರತುಪಡಿಸಿ ಮಾತಾಡೋದಾದ್ರೆ GT RCB ಅಲ್ಲಿ ಯಾವ ತಂಡ ಸ್ಟ್ರಾಂಗ್ ಇದೆ, ಯಾವ ತಂಡಕ್ಕೆ ಇವತ್ತಿನ ಮ್ಯಾಚ್ ಲೆಸ್ ಪಾಯಿಂಟ್ ಆಗುತ್ತೆ? ಓಕೆ, ಸೊ ಆನ್ ಪೇಪರ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಎರಡು ಟೀಮು ಸ್ಟ್ರಾಂಗ್ ಇದೆ. ಕಾರಣ ಮೇಜರ್ ಆಗಿ ಏನು ಅಂತ ಹೇಳಿದ್ರೆ, ಮೋಸ್ಟ್ ಬ್ಯಾಲೆನ್ಸ್ಡ್ ಟೀಮ್ಗಳಲ್ಲಿ, ನಮ್ಮ ಕಂಪ್ಲೀಟ್ 10 IPL ಟೀಮ್ಗಳಲ್ಲಿ ಮೋಸ್ಟ್ ಬ್ಯಾಲೆನ್ಸ್ಡ್ ಟಾಪ್ 2, ಆ ಎರಡು ಟಾಪ್ 2 ಟೀಮ್ಸ್ ಕೂಡ ಇವತ್ತು ಫೈನಲ್ಸಿಗೆ ಬಂದಿದೆ. ಅದು ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ GT ಪ್ಲೇ ಆಫ್ ಮೊದಲನೇ ಕ್ವಾಲಿಫೈಯರ್ ಅಲ್ಲಿ ಸೋತು ಒನ್ ಸೈಡೆಡ್ ಆಗಿ RR ಮೇಲೆ ಗೆದ್ದು ಮತ್ತೆ ಬರುವಂಥ ಚಾನ್ಸಸ್ ಇರ್ತಿರ್ಲಿಲ್ಲ. ಯಾಕಂದ್ರೆ ನೀವು ಬ್ಯಾಟಿಂಗ್ ಪವರ್ ತಗೊಳ್ಳಿ, ಡೆಪ್ತ್ ಇದೆ. ಬೌಲಿಂಗ್ ಪವರ್ ತಗೊಳ್ಳಿ, ಅಮೇಝಿಂಗ್ ಫೈರ್ ಇದೆ. ಅದಾದಮೇಲೆ ಮಿಡ್ಲ್ ಆರ್ಡರ್ಸ್. ಸೊ ಆ ಮಿಡ್ಲ್ ಆರ್ಡರ್ಲಿ ಆಲ್ರೌಂಡರ್ಸ್ ಕೂಡ ಹಾಗೆ ಇದೆ. ಬಟ್ ಸ್ಟ್ರಾಟಜಿಕಲಿ ನಾವು ನೋಡಬೇಕು ಅಂತ ಹೇಳಿದ್ರೆ, ಇವತ್ತಿಗೆ RCBಗೆ ಅಪ್ಪರ್ ಹ್ಯಾಂಡ್ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಮೆಜಾರಿಟಿ ಅನ್ಚೇಂಜ್ಡ್ ಟೀಮ್. GT ಕೂಡ ಸೇಮ್ ಸ್ಟ್ರಾಟಜಿ. ನೀವು ಥ್ರೂಔಟ್ ನೀವು ಕಂಪ್ಲೀಟ್ IPL ಸೆಟ್ ನೀವು ಚೆಕ್ ಮಾಡ್ತೀರಾ ಅಂತ ಹೇಳಿದ್ರೆ, ಮೆಜಾರಿಟಿ ಅವ್ರದ್ದು ಸೇಮ್ ಪ್ಲೇಯಿಂಗ್ 11 or 12 ಇವರೇ ಆಡ್ಕೊಂಡ್ ಬಂದಿದ್ದಾರೆ. ನಮ್ಗೆ ಇವತ್ತು ಅಡ್ವಾಂಟೇಜ್ ಏನಕ್ಕೆ ಆಗ್ಬೋದು ಅಂತ ಹೇಳಿದ್ರೆ, ಆಗಲೇ ಮೇಡಮ್ ಹೇಳ್ತಾ ಇದ್ದಾಗೆ ಪಿಚ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಗುಜರಾತ್ದು ಮೇಜರ್ ಅಡ್ವಾಂಟೇಜ್ ಹೋಮ್ ಗ್ರೌಂಡ್. ಅವ್ರದ್ದು ಹೋಮ್ ಗ್ರೌಂಡ್. ಅಲ್ಲಿರುವಂಥ ಕಂಪ್ಲೀಟ್ 3 ಥರದ ಪಿಚ್ಗಳ ಮೇಲೆ ಅವ್ರ ಆಡ ಅಭ್ಯಾಸ ಇದೆ. ಆದರೆ RCB ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, ಪ್ರಿಡಾಮಿನೆಂಟ್ಲಿ ನಾವು ತುಂಬ ಬಿಗ್ ಸ್ಕೋರ್ಗೆ ಹೋಗ್ತೀವಿ ಅನ್ನೋದಕ್ಕಿಂತ ಎಷ್ಟು ನಾವು ಆದಷ್ಟು ಡಾಟ್ ಬಾಲ್ಸ್, ಅವ್ರನ್ನ ರನ್ಸ್ ಎಷ್ಟು ಮಿನಿಮೈಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವೋ, ಮತ್ತೊಮ್ಮೆ ನಮ್ಮ 2ನೇ ಸರಿ ಅಗೇನ್ IPL ಹಿಸ್ಟ್ರಿಯಲ್ಲಿ 3ನೇ ಟೀಮ್ ನಾವು ಬ್ಯಾಕ್ ಟು ಬ್ಯಾಕ್ IPL ಚಾಂಪಿಯನ್ಸ್ ಆಗುವಂಥ ಸಾಧ್ಯತೆ ಇದೆ ನಮಗೆ. ಸೊ ಇನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ RCB ಯಾವ ಥರ ಫ್ಯಾನ್ ಅಂತ. ಅಂದರೆ ಹಳೆ ಟಿ ಶರ್ಟ್ ಅಂದರೆ ಮೋಸ್ಟ್ಲಿ ಯಾವುದು 2011 ಸೊ ಹಾಕ್ಕೊಂಡಿದ್ದೀರಾ. ಇವತ್ತಿನ ಮ್ಯಾಚಲ್ಲಿ
ನಮ್ಮ RCBಗೆ ಯಾವ ಆಟಗಾರರು ಕೈ ಹಿಡಿಬಹುದು ಅಂತ? ಆಸ್ ಯೂಶುವಲ್ ಎಲ್ಲರೂ ಹೇಳ್ದಂಗೆ ವಿರಾಟ್ ಕೊಹ್ಲಿ, ಹ್ಮ್. ಅದಾದ್ಮೇಲೆ ರಜತ್ ಪಟಿದಾರ್ ಅವರು, ಓಕೆ ಮತ್ತೆ ದೇವದತ್ ಪಡಿಕಲ್ ಅವರು, ಓಕೆ ಅಂಡ್ ನಮ್ಮ ಸಿಂಗಾಪುರ್ ಚಿಕ್ಕಪ್ಪ ಒಬ್ರು ಇದ್ದಾರೆ, ಹ್ಮ್. ಟಿಮ್ ಡೇವಿಡ್ ಅಂತ. ಓಕೆ ಅವರು ನಿಂತರು ಅಂತಂದ್ರೆ ಸಖತ್ ಸ್ಕೋರ್ಗಳು ಬರೋ ಚಾನ್ಸಸ್ ಇದೆ. ಓಕೆ ಅಂಡ್ ಬೌಲಿಂಗ್ ಅಲ್ಲಿ ನನಗೆ ಭುವನೇಶ್ವರ್ ಕುಮಾರ್ ಸಖತ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಓಕೆ ಆಮೇಲೆ ನಮ್ಮ ಲೆಫ್ಟ್ ಆರ್ಮ್ ಮೀಡಿಯಂ ಪೇಸ್ ಸ್ಪಿನ್ನರ್ ಒಬ್ರು ಇದ್ದಾರೆ, ಹ್ಮ್. ಅವರೊಬ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರ ಬ್ಯಾಟಿಂಗ್ ಅಲ್ಲೂ ಬರುತ್ತೆ ಸ್ಕೋರು, ಬೌಲಲ್ಲೂ ಬರುತ್ತೆ ವಿಕೆಟ್ಸ್. ಓಕೆ ಸೊ ಅದ್ರ ಮೇಲೂ ಎಕ್ಸ್ಪೆಕ್ಟೇಷನ್ ಇದೆ. ಜಾಶ್ ಹೇಸಲ್ವುಡ್ ಅವ್ರ ಮೇಲೂ ಒಂದು ನಂಬಿಕೆ ಇದೆ. ಹ್ಮ್. ಅಂಡ್ ಜೇಕಬ್ ಡಫಿನ ಆಡಿಸ್ತಾರ ಅಂತ ಒಂದು ಡೌಟ್ ಅಲ್ಲಿ ಇದೀನಿ. ಹ್ಮ್. ಹೊಸ ಬಾಲ್ ಇತ್ತು ಅಂದ್ರೆ ಸಖತ್ತಾಗಿ ಸ್ವಿಂಗ್ ಆಗುತ್ತೆ, ಇನ್ಸೈಡು ಔಟ್ಸೈಡ್ ಎರಡೂ ಹೋಗುತ್ತೆ ಅವ್ರಿಗೆ. ಹ್ಮ್. ಸೊ ಇಷ್ಟು ಜನ ನನಗೆ ಇವತ್ತು ತುಂಬಾ ಫೇವ್ರೇಟ್ಸ್ ಆಗಿದ್ದಾರೆ. ಓಕೆ ತುಂಬಾ ಒಬ್ರನ್ನ ಮರ್ತೋದ್ವಿ, ಹಿಂಗ್ ಸೆಲೆಬ್ರೇಷನ್ ಮಾಡಿದ್ರು ಒಬ್ರು, ಓಕೆ ವೆಂಕಟೇಶ್ ಅಯ್ಯರ್ ಅವರು. ಸೊ ಅವರು ಹೊಡಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಇವತ್ತು. ಓಕೆ ಅಂದ್ರೆ ಪ್ರೀವಿಯಸ್ ಟೀಮ್ಗೂ ಈಗ RCB ಇವತ್ತಿನ ಮ್ಯಾಚ್ಗೆ ಏನಾದ್ರು ಚೇಂಜಸ್ ಮಾಡ್ಕೊಳ್ತಾರ ಅಥವಾ ಮಾಡ್ಕೋಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಒಂದು ಪ್ರಮರ್ ಶೆಪರ್ಡ್ ಬದಲಿ ನನಗೆ ಫಿಲ್ ಸಾಲ್ಟ್ ಅವ್ರು ಬಂದ್ರು ಅಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಓಕೆ ಇಲ್ಲ ಫಿಲ್ ಸಾಲ್ಟ್ ಅವೈಲಬಿಲಿಟಿ ಇಲ್ಲ ಅಂತಾರೆ, ವಿ ಕ್ಯಾನ್ ಆ್ಯಡ್ ಜೇಕಬ್ ಡಫಿ ಟು ದ ಬೌಲಿಂಗ್, ಇನ್ನೂ ಸ್ಟ್ರೆಂಥನ್ ಆಗುತ್ತೆ. ಸೊ ನ್ಯೂ ಬಾಲ್ ಅಲ್ಲಿ ಹೇಸಲ್ವುಡ್ ಮೇಲೆ ಪ್ರೆಷರ್ ಇರಲ್ಲ. ಸೊ ಮಿಡ್ಲ್ ಓವರ್ಸ್ ಅಲ್ಲಿ ಹೇಸಲ್ವುಡ್ ಅವ್ರು ಬೌಲ್ ಮಾಡ್ಬೋದು ಅನ್ನೋ ಒಂದು ಫೀಲ್ ಇದೆ. ನಾವು ಹೇಸಲ್ವುಡ್ನ ಡೆತ್ ಕಾಪಾಡ್ಕೋಬಹುದು ನಾವು ಆ್ಯಕ್ಚುಲಿ. ಸೊ ಖಂಡಿತ ಜೇಕಬ್ ಡಫಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಇವತ್ತು. ಐ ಥಿಂಕ್ ಫಿಲ್ ಸಾಲ್ಟ್ ಓವರ್ ಫಿಲ್ ಸಾಲ್ಟ್ ಎನಿ ಡೇ ಫಾರ್ ಮೀ ಜೇಕಬ್ ಡಫಿ. ಹ್ಮ್. ಅಭಿ ಅವರು ಹೇಳಿದಾಗೆ ಲೆಫ್ಟ್ ಅಂಡ್ ರೈಟ್ ಸ್ವಿಂಗ್, ಔಟ್ ಸ್ವಿಂಗ್, ಇನ್ ಸ್ವಿಂಗ್, ಸ್ಲೋ ಬಾಲ್ಸ್, ಬೌನ್ಸಸ್ ಓಕೆ ತುಂಬಾ ಹೆಲ್ಪ್ ಮಾಡುವಂತ ಸಾಧ್ಯತೆಗಳು ಜೇಕಬ್ ಡಫಿ. ಅಂಡ್ ಬ್ಲಾಕ್ ಸಾಯಿಲ್ ವಿಕೆಟ್ ಅಲ್ಲಿ ಆಡ್ತಿದೀವಿ ಅಂತ ಆಬ್ವಿಯಸ್ಲಿ ನಮ್ಗೆ ವೇರಿಯೇಷನ್ಸ್ ಬೇಕು. ಸಿಕ್ಕಾಪಡಬೇಕಾಗತ್ತೆ. ಓಕೆ ಅಂಡ್ ಭುವನೇಶ್ವರ್ ಕುಮಾರ್ ಅವರು ವಾಬಲ್ ಸೀಮ್ ಹಾಕ್ತಾರೆ, ಲೈಕ್ ಅದು ಸಖತ್ ಹೆಲ್ಪ್ ಆಗುತ್ತೆ. ಪೇಸ್ ಬರಲ್ಲ ಅಂಡ್ ಸ್ವಲ್ಪ ಟ್ರಬಲ್ ಮಾಡುತ್ತೆ ಬ್ಯಾಟ್ಸ್ಮನ್ ಅನ್ನ. ಹ್ಮ್. ಸೊ ಆ ನಿಟ್ಟಿನಲ್ಲಿ ನನ್ನ ಲೈನಪ್ ಹೀಗೆ ಇರ್ಬೋದು. ಓಕೆ RCB ಇವಾಗ ಸ್ಟ್ರಾಂಗ್ ಆಗಿದೆ. ಸೊ ಇನ್ನೊಂದು ಫ್ಯಾನ್ಸ್ ಕೆಲವರು ಹೇಳ್ತಿದ್ದಾರೆ ವೆಂಕಟೇಶ್ ಅಯ್ಯರ್ನ 7-8ನೇ ಬ್ಯಾಟ್ಸ್ಮನ್ ಕಳ್ಸಬಹುದು, ಓಪನಿಂಗ್ ಕಳ್ಸಿದ್ರೆ ಚೆನ್ನಾಗಿ ಆಡಿದ್ರು ಒಂದು ಮ್ಯಾಚ್ ಅಂತ ಕೂಡ ಹೇಳ್ತಿದ್ದಾರೆ. ಪ್ಯೂರ್ ಅವ್ರು ಆಕ್ಚುಲಿ ಪ್ಯೂರ್ ಬ್ಯಾಟ್ಸ್ಮನ್ ಸರ್. ಯಾಕಂದ್ರೆ ಸಿ ಆಬ್ವಿಯಸ್ಲಿ ನಾವು ಮುಂಚೆಗಡೆ ಅಂದ್ರೆ ಅವ್ರು ಮುಂಚೆ ಆಡಿದಂಥ ಮ್ಯಾಚಲ್ಲಿ ನೀವೇನು ನೋಡಿ ಪ್ರತಿ ಮ್ಯಾಚಲ್ಲೂ ಕೂಡ ಅವರು ಇಂಪ್ಯಾಕ್ಟ್ ಸಬ್ಬಲ್ಲಿ ಇದ್ದಿದ್ದೆ ಅವರು. ಹ್ಮ್. ಒಂದೇ ಒಂದು ಮ್ಯಾಚಲ್ಲಿ ಮಾತ್ರ ಅವ್ರಿಗೆ ಬ್ಯಾಟಿಂಗ್ ಆಡೋ ಚಾನ್ಸ್ ಸಿಗ್ತಾ, ಯಾಕಂದ್ರೆ ಸ್ವಲ್ಪ ವಿಕೆಟ್ಗಳು ನಮ್ದು ತುಂಬಾ ಬೇಗ ಹೊರಟೋಯ್ತು. ಆ ಕಾರಣಕ್ಕೆ ಬಂದ್ರು ಇಂಪ್ಯಾಕ್ಟ್ ಮಾಡಿದ್ರು. ಆ ಮ್ಯಾಚ್ ಕೂಡ ನಾವು ತುಂಬಾ ಎಫೆಕ್ಟಿವ್ ಆಗಿ ಆಯ್ತು, ನಮ್ಮ ರಿಸಲ್ಟ್ಗೆ ಬಂತು. ಹ್ಮ್. ಬಟ್ ಅವ್ರು ಆಡಿದಂಥ ಎಲ್ಲಾ ಮ್ಯಾಚ್ಗಳು ನಮ್ಗೆ ಸಪೋರ್ಟ್ ಆಗಿ ಲಾಸ್ಟ್ 3 ಮ್ಯಾಚ್ ಇಂದ ಓಪನಿಂಗ್ ಬಂದಿದ್ದಾರೆ ಅವರು. ಈಗ ಲಾಸ್ಟ್ ಮ್ಯಾಚ್ ಕೂಡ ಬಂದಿದೆ ಸಿರಾಜ್ 168, 147 ಸ್ಪೀಡ್. ಯಾಕಂದ್ರೆ ಅವರು ಕೂಡ ಪೂರ್ತಿ ಫೈರ್ ಆಗಿ ಬಂದಿದ್ರು, ಯಾಕಂದ್ರೆ ಹಳೆ ಹೋಮ್ ಟೀಮ್ ಅವ್ರದ್ದು ಕೂಡ. ಹ್ಮ್. ನಾನು ಪ್ರೂವ್ ಮಾಡಬೇಕು, ಇರ್ರಿ ಮಾಡ್ತೀನಿ ನಿಮ್ಗಳಿಗೆ ಅಂತ 147, 146 ಸ್ಪೀಡಲ್ಲಿ ಹೊಡಿಬೇಕಾದ್ರೆ ಫಸ್ಟ್ ಬಾಲ್ 4 ಹೊಡಿಯೋದು ಅಷ್ಟು ಸುಲಭ ಅಲ್ಲ. ಕರೆಕ್ಟ್. ಅಂಡ್ ವಾಕಿಂಗ್ ಡೌನ್ ದ ಪಿಚ್ ಸೆಕೆಂಡ್ ಬಾಲ್ 4 ಹ್ಮ್. ಮತ್ತೆ ಇನ್ನೊಂದು 4 ಸ್ಟ್ರೈಟ್ ಕವರ್ಸ್ ಮೇಲೆ ಅಷ್ಟು ಸುಲಭ ಅಲ್ವಲ್ಲ. ವೆಂಕಟೇಶ್ ಅಯ್ಯರ್ ನನಗೆ ಏನು ಸರ್ ಮೇಜರ್ ಆಗಿ ಇನ್ನೊಂದು ಲೆಫ್ಟ್ ಹ್ಯಾಂಡೆಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಹ್ಮ್. ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಸೊ ಒಬ್ಬ ಬೌಲರ್ ಮತ್ತೆ ಫೀಲ್ಡಿಂಗ್ ಟೀಮ್ದು ಲೈನ್ ಅಂಡ್ ಲೆಂತ್ ಡಿಸ್ಟರ್ಬ್ ಮಾಡೋದೇ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್. ಹೌದು. ಅದು ಟೆಕ್ನಿಕಲಿ ತುಂಬಾ ಹೆಲ್ಪ್ ಮಾಡುತ್ತೆ. ವೆಂಕಟೇಶ್ ಅಯ್ಯರ್ ಫಿಲ್ ಸಾಲ್ಟ್ ಅವೈಲೇಬಲ್ ಇಲ್ವಾ, ಹ್ಮ್. ಯಾವುದೇ ಕಾರಣಕ್ಕೂ ವೆಂಕಟೇಶ್ ಅಯ್ಯರ್ ಟಾಪ್ ಸ್ಪಾಟ್ ಇಂದ ಕೆಳಗಡೆ ಬರೋ ಹಾಗೆ ಇಲ್ಲ. ಓಕೆ ಅವ್ರು 8 ಬಾಲ್ 25 ನೋಡಿಲಿ ಸಾಕು ಪವರ್ ಪ್ಲೇ ಅಲ್ಲಿ. ಇನ್ನೊಂದ್ ಕಡೆ ವಿರಾಟ್ ಕೊಹ್ಲಿ, ನಮ್ಗೆ ಇಮಿಡಿಯೇಟ್ ನೆಕ್ಸ್ಟ್ ದೇವದತ್ ಪಡಿಕಲ್ ಬರ್ತಾರೆ. ಹೌದು. ಒಬ್ಬ ಉದ್ದಗಿರೋರು ಹೋದ್ರೆ ಇನ್ನೊಬ್ರು ಉದ್ದಗಿರೋರು ಬರ್ತಾರೆ, ಒಬ್ರು ಲೆಫ್ಟ್ ಹ್ಯಾಂಡೆಡ್ ಇನ್ನೊಬ್ರು ಲೆಫ್ಟ್ ಹ್ಯಾಂಡೆಡ್ ಬರ್ತಾರೆ ಕವರ್ ಮಾಡ್ಕೊಂಡು. ಆಬ್ವಿಯಸ್ಲಿ ನಮ್ಮ ಪವರ್ ಪ್ಲೇ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಹ್ಮ್. ಆಬ್ವಿಯಸ್ಲಿ ಗುಜರಾತ್ ಟೈಟನ್ಸ್ ಮೇಲೆ ಆ ಪ್ರೆಷರ್ ಬಿದ್ದೇ ಬೀಳುತ್ತೆ. ಓಕೆ ಸೊ ಇನ್ನು ಪೂರ್ಣಿಮರೆ RCB ಐ ಥಿಂಕ್ 5 ಟೈಮ್ ಅನ್ಸುತ್ತೆ ಫೈನಲ್ಗೆ ಬಂದಿರೋದು. ಅದರಲ್ಲಿ ಒಂದ್ಸಲ ಕಪ್ ಗೆದ್ದಿದ್ದೀವಿ, ಇದು ಕಪ್ ಗೆಲ್ಲೋ ಹಂತದಲ್ಲಿ ಇದೀವಿ. ಸೊ RCBಗೆ ಏನಾದ್ರು ಈ ನರ್ವಸ್ 90 ತರ ನರ್ವಸ್ ಫೈನಲ್ ತರ ಏನಾದ್ರು ಅನ್ಸುತ್ತಾ? ಯಾಕೆಂದ್ರೆ ಫೈನಲ್ ಬಂದು ಲಾಸ್ಟ್ 2016 ಹೈದರಾಬಾದ್ ಮೇಲೆ ಒಂದು ಫೈನಲ್ ಇತ್ತು. ಸೊ ಅಲ್ಲಿ ಗೆಲ್ಲೋ ಅಂತ ಎಲ್ಲಾ ಲಕ್ಷಣ ಇತ್ತು, ಬಟ್ ಸೋತರು. ಸೊ ಈ ತರ ಏನಾದ್ರು ಆಗೋ ಚಾನ್ಸ್ ಇದೆ ಅಂತ? ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಕಪ್ ಗೆದ್ದಿದ್ವಿ, ಅದ್ ಬೇರೆ ಪ್ರಶ್ನೆ. ಬಟ್ ಈ ಫೈನಲ್ RCBಗೆ ನರ್ವಸ್ ಮಾಡುತ್ತಾ ಅಂತ? ನರ್ವಸ್ ಮಾಡೋ ಚಾನ್ಸಸ್ ಇಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮ್ ನೋಡಿರೋ ಪ್ರಕಾರ ಲಾಸ್ಟ್ ಟೈಮ್ ಅಥವಾ ಅದ್ರ ಪ್ರೀವಿಯಸ್ ಸೀಸನ್ಸ್ ಅಲ್ಲಿ ಎಲ್ಲಾ ಕಡೆನೂ ನಾವು ಫಸ್ಟ್ ಮ್ಯಾಚ್ ಅನ್ನ ದೇವ್ರಿಗೆ ಬಿಟ್ಟಿದ್ವಿ. ಆಮೇಲೆ ಎಷ್ಟೊಂದು ಮ್ಯಾಚ್ಗಳು ಅವ್ರು ಸೋತ್ರೆ ಇವ್ರು ಗೆದ್ರೆ ಎಲ್ಲಾ ಕ್ಯಾಲ್ಕುಲೇಷನ್ಸ್ ಇರ್ತಿತ್ತು. RCB ಫ್ಯಾನ್ಸ್ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತಿದ್ವಿ. ಈಗ ಈ ವರ್ಷದ ನಮ್ ಕ್ಯಾಲ್ಕುಲೇಷನ್ ಏನಿತ್ತು ಅಂದ್ರೆ GT ಬಂದ್ರೆ ಒಂದ್ ಕಡೆ ಭಯ ಇದೆ, ಟು ಬಿ ವೆರಿ ಫ್ರಾಂಕ್, ಬಿಕಾಸ್ ಇಟ್ಸ್ ಅ ಸ್ಟ್ರಾಂಗ್ ಟೀಮ್. ಅವರ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ. 700+ ರನ್ ಒನ್ ಟೀಮ್ ಇಂದ ಇಬ್ರು ಮಾಡ್ತಾರೆ ಅಂದ್ರೆ ಇಟ್ಸ್ ನಾಟ್ ಈಸಿ. ಸೊ ಅದನ್ನ ಪಕ್ಕಕ್ಕೆ ಇಟ್ರು ಕೂಡ GT ಅಂತ ಸ್ಟ್ರಾಂಗ್ ಟೀಮೇ ಬರ್ಲಿ, ನಾವು ಸ್ಟ್ರಾಂಗ್ ಟೀಮ್ ಇದ್ರೆ ವಿನ್ ಆಗೋಣ ಅನ್ನೋ ತರ ಕಾನ್ಫಿಡೆನ್ಸ್ ಅಲ್ಲಿ ಫ್ಯಾನ್ಸ್ ಇರೋವಾಗ
ಆಬ್ವಿಯಸ್ಲಿ ಪ್ಲೇಯರ್ ಕೂಡ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಈ ಸತಿ ಅವರ ಮೆಂಟಲ್ ಸ್ಟೇಟ್ ಡಿಫ್ರೆಂಟ್ ಆಗಿದೆ ಅನ್ನೋದು ಪಕ್ಕ. ಸೊ ಹಾಗಾಗಿ ಇದು ನರ್ವಸ್ 90 ತರ ನರ್ವಸ್ 90ನ ಈವನ್ ಸಚಿನ್ ಕೂಡ ಅದನ್ನ ಕ್ರಾಸ್ ಮಾಡಿ ಹಿ ಹ್ಯಾಡ್ ಸ್ಕೋರ್ಡ್ ಮಲ್ಟಿಪಲ್ ಟೈಮ್ಸ್. ಸೊ ಆ ಲೆಕ್ಕ ನೋಡಕ್ ಹೋದ್ರೆ ಇದು ಬೆನಿಫಿಟ್ ಆಗುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ನಡೆದಿದ್ರೆ ಅದೊಂದು ಖುಷಿ ಬೇರೆ ಇತ್ತು ಅದು. ಬಟ್ ಹೋಮ್ ಸಪೋರ್ಟ್ ಇಲ್ಲ ಅನ್ನೋದು, ಹೋಮ್ ಗ್ರೌಂಡ್ ಅಲ್ಲೇ ಆಡ್ಬೇಕು ಅಂತಿಲ್ಲ. RCB, ಮುಂಬೈ, ಚೆನ್ನೈ ಎಲ್ಲ ಆಡಿದ್ರು ಅವ್ರಿಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಸೊ ಅದರಲ್ಲೂ RCB ಕೇಳೋದೇ ಬೇಡ. ಎಷ್ಟೊಂದ್ ಜನ ಫ್ಯಾನ್ಸ್ ಇಲ್ಲಿಂದ ಹೋಗಿ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ಆ ಪ್ರೆಷರ್ ಇರಲ್ಲ ಅನ್ಸುತ್ತೆ ಆಟಗಾರರಿಗೆ. ಸೊ ದೇ ವಿಲ್ ಪ್ಲೇ ದೇರ್ ಬೆಸ್ಟ್. ಅಂಡ್ ಎಲ್ಲಾ ಇಷ್ಟು 14-15 ಮ್ಯಾಚಸ್ ಅಲ್ಲಿ ನೋಡ್ಕೊಂಡ್ ಬಂದ್ರು ಓಕೆ, ನೋಬಡಿ ಕ್ಯಾನ್ ಸ್ವೀಪ್ 15 ಮ್ಯಾಚಸ್ ವಿನ್ ಆಗಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಆಡಿರೋ ಆಟದಲ್ಲಿ ಲೈನ್ ಅಪ್ ಚೆನ್ನಾಗಿದೆ, ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ. ಸೊ ನೋ ನರ್ವಸ್ 90, ವಿನ್ ಆಗೇ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.